ಆಗೋಗ್ಬಿಡುತ್ತಲ್ಲ ಅಲ್ಲಿ. ಆಮೇಲೆ ವಿಜಯನಗರ ಜಿಲ್ಲೆಯ ತಂಬ್ರಹಳ್ಳಿಯಿಂದ ಹಗರಿಬೊಮ್ಮನಹಳ್ಳಿವರೆಗೆ ಹಮ್ಮಿಕೊಳ್ಳಲಾಗಿದ್ದ ರಸ್ತೆ ಅಭಿವೃದ್ಧಿ ಜಾಗೃತಿ ಪಾದಯಾತ್ರೆ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಸಂಪೂರ್ಣವಾಗಿ ಹದಗೆಟ್ಟಿರುವ ಮುಖ್ಯ ರಸ್ತೆಗಳ ದುರಸ್ತಿಗೆ ಒತ್ತಾಯಿಸಿ ಗುರುವಾರ ಬೆಳಗ್ಗೆ 7 ಗಂಟೆಗೆ ತಂಬ್ರಹಳ್ಳಿಯಿಂದ ಈ ಪಾದಯಾತ್ರೆ ಚಾಲನೆ ಪಡೆದುಕೊಂಡಿತು. ತಂಬ್ರಹಳ್ಳಿಯಿಂದ ಹಗರಿಬೊಮ್ಮನಹಳ್ಳಿಯ 16 ಕಿಲೋಮೀಟರ್, ಹಗರಿಗುಡೇಕಟ್ಟೆಯಿಂದ ಉಪನಾಯಕನಹಳ್ಳಿ ಹಾಗೂ ತಂಬ್ರಹಳ್ಳಿಯಿಂದ ಕೋಡಿಹಳ್ಳಿ ಸಂಪರ್ಕಿಸುವ ರಸ್ತೆಗಳು ತೀವ್ರವಾಗಿ ಹಾಳಾಗಿವೆ. ಇದರಿಂದ ಈ ಭಾಗದ ರೈತರು, ವಿದ್ಯಾರ್ಥಿಗಳು, ಕಾರ್ಮಿಕರು ಹಾಗೂ ವಾಹನ ಸವಾರರು ಪ್ರತಿನಿತ್ಯ ತೊಂದರೆ ಅನುಭವಿಸುತ್ತಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಇಲಾಖೆಯು ತಕ್ಷಣವೇ ರಸ್ತೆ ಪುನರ್ನಿರ್ಮಾಣ ಹಾಗೂ ದುರಸ್ತಿ ಕಾಮಗಾರಿಗಳನ್ನು ಆರಂಭಿಸಬೇಕು ಎಂದು ಒತ್ತಾಯಿಸಿ ಸಾರ್ವಜನಿಕರು ಬೃಹತ್ ಪಾದಯಾತ್ರೆ ನಡೆಸಿದರು. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಕ್ಕಿ ಕೊಟ್ರೇಶ್ ನೇತೃತ್ವದಲ್ಲಿ ನಡೆದ ಈ ಪಾದಯಾತ್ರೆಯಲ್ಲಿ ತಂಬ್ರಹಳ್ಳಿ, ಬನ್ನಿಗೋಳ, ತೆಲುಗೋಳಿ, ರಾಮೇಶ್ವರ ಬಂಡಿ, ಕಿತ್ತನೂರು, ಮುತ್ಕೂರು, ಸಿಂಗನಹಳ್ಳಿ, ಬಸರಕೋಡು, ಚಿಲುಗೋಡು, ಯಲ್ಲಮ್ಮನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ವಿವಿಧ ಗ್ರಾಮಗಳ ನೂರಾರು ಸಾರ್ವಜನಿಕರು, ಯುವಕರು ಹಾಗೂ ರೈತ ಮುಖಂಡರು ಭಾಗವಹಿಸಿ ಸರ್ಕಾರದ ಗಮನ ಸೆಳೆದರು. 11 ಹಳ್ಳಿಗಳ ಪಾದಯಾತ್ರೆಗಳು ಪಕ್ಷಾತೀತವಾಗಿ ನಾವು ತಂಬ್ರಹಳ್ಳಿಯಿಂದ ಹಗರಿಬೊಮ್ಮನಹಳ್ಳಿವರೆಗೆ 16 ಕಿಲೋಮೀಟರ್ ಪಾದಯಾತ್ರೆಯನ್ನ ಪಕ್ಷಾತೀತವಾಗಿ ಬಂದಿದ್ದೇವೆ. ಇದನ್ನ ರಸ್ತೆಗಳು ದಿನನಿತ್ಯ ನಾವು ನರಕಯಾತನೆಯನ್ನ ಪ್ರಯಾಣಿಕರು ಅನುಭವಿಸ್ತಾ ಇದ್ದೇವೆ. ಗರ್ಭಿಣಿಯರು, ಬಾಣತಿಯರು ಇಲ್ಲಿ ಹೋಗಕ್ಕೆ ಆಗ್ತಾ ಇಲ್ಲ. ಸುಮಾರು ಕಷ್ಟಗಳನ್ನು ಅನುಭವಿಸ್ತಿದ್ದಾರೆ. ಆ ಕಷ್ಟ ಅನುಭವಿಸೋಕ್ಕಾಗಿನ ನಮ್ಮ ಅಕ್ಕಿ ತೋಟೇಶ್ವರ ಜಿಲ್ಲಾ ಪಂಚಾಯತ್, ಮಾಜಿ ಜಿಲ್ಲಾ ಪಂಚಾಯತ್ ತೋಟೇಶ್ವರ ನೇತೃತ್ವದಲ್ಲಿ ನಾವು ಈ ಪಾದಯಾತ್ರೆಯನ್ನ ಪಕ್ಷಾತೀತವಾಗಿ ಹಮ್ಮಿಕೊಂಡಿದ್ದೇವೆ. ಅಧಿಕಾರಿಗಳು ಕೂಡ ಇದನ್ನ ಗಮನಕ್ಕೆ ಬರಲಿ, ಇದನ್ನ ನೋಡಲಿ ಅಂತ ಶಾಂತಿಯುತವಾಗಿ ನಾವು ಈ ಪಾದಯಾತ್ರೆ ಮೂಲಕ ನಾವು ಹಗರಿಬೊಮ್ಮನಹಳ್ಳಿಗೆ ಮನವಿಯನ್ನ ಎಲ್ಲ ಗ್ರಾಮಸ್ಥರು ಸಲ್ಲಿಸಲಿಕ್ಕೆ ಹೊರಟಿದ್ದೀವಿ ಅವ್ರ ಮುಖಂಡತ್ವದಲ್ಲಿ. ಆದ ಕಾರಣ ಜನಪ್ರತಿನಿಧಿ ಆದರೂ ಕೂಡ ಇದನ್ನ ನೋಡಿ ಎಚ್ಚೆತ್ತುಕೊಂಡು ಆದಷ್ಟು ಬೇಗನೆ ಈ ರಸ್ತೆಯನ್ನು ದುರಸ್ತಿ ಮಾಡಲಿ. ಅಧಿಕಾರಿಗಳು ಕೂಡ ಇದನ್ನ ನೋಡಲಿ, ಆದಷ್ಟು ಬೇಗನೆ ನಮಗೆ ಈ ಪ್ರಯಾಣಕ್ಕೆ ಸುಗಮವಾಗಿ ದಾರಿ ಮಾಡಲಿ ಅಂತ ಹೇಳಿ ಈ ಗ್ರಾಮಸ್ಥರಲ್ಲಿ ನಾವೆಲ್ಲ ಈಗ 21 ಹಳ್ಳಿಗಳು ಏನು ಬಂದಿದ್ದೀವಿ, ಇದಕ್ಕೆ ಒಂದು ಹೋರಾಟದ ಮೂಲಕ, ಶಾಂತಿಯುತ ಹೋರಾಟದ ಮೂಲಕ ನಮಗೆ ಫಲ ಸಿಗಬೇಕು. ನಾವು ನಿರಾಶ್ರಿತರು, ತುಂಗಭದ್ರಾ ಡ್ಯಾಮ್ನಲ್ಲಿ 21 ಹಳ್ಳಿಗಳು ಮುಳುಗಿ ನಾವು ನಿರಾಶ್ರಿತರಾಗಿದ್ದೀವಿ. ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ನಾವು ಸೇರಿದ್ದೀವಿ. ಇದಕ್ಕೆ ಬೇಕಾದಷ್ಟು ಅನುದಾನ ಬರ್ತದೆ ಸರ್ಕಾರದಿಂದ. ಶಾಸಕರು ಇತ್ತ ಕಡೆ ಗಮನ ಕೊಟ್ಟು ಇದಕ್ಕೆ ಹೆಚ್ಚಿನ ಅನುದಾನವನ್ನು ತಂದು ಆದಷ್ಟು ಬೇಗನೆ ಈ ಪ್ರಯಾಣಕ್ಕೆ ಸುಗಮವಾದ ದಾರಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಈ ಮಾಧ್ಯಮ ಮೂಲಕ ಮಾತಾಡ್ತಾ ಇದ್ದೇನೆ ನಾನು. ಈಗ ತ್ಯಾಜ್ಯಕ್ಷತಿ ಮನೆಯಲ್ಲ ಸಂಪೂರ್ಣ ಹದಗೆಟ್ಬಿಡ್ದು. ಅಂದ್ರೆ ರೋಡ್ ಸಂಪೂರ್ಣ ಕಿತ್ತ ಮಾಡ್ಬೇಕಾಯ್ತು. ನಮ್ಮ ತಂಬಳ್ಳಿಯಿಂದ ಕೋಳಿ ರಸ್ತೆ ಐತೆ, ನೀವು ನೋಡ್ಬೇಕು. ಕೋಳಿ ರಸ್ತೆ ಹೋಗ್ತಾ ಬಂದ್ರೆ ಇದು ಹೊಲ ಯಾವ್ದೋ ರೋಡ್ ಯಾವ್ದೋ ಹೋಗೈತೆ, ಎಲ್ಲ ಸಾಪಾಗಿ ಹೋಗ್ಬಿಡುತ್ತಲ್ಲ ಅಲ್ಲಿ. ಆಮೇಲೆ ಆದ್ದರಿಂದ ನಮ್ಮ ಈ ಮನೆಯನ್ನು ನಾವು ಶಾಂತಿಯುತವಾಗಿ ಪಾದಯಾತ್ರೆ ಮುಖಾಂತರ ನಾವು ಬಂದು ಮನವಿ ಕೊಟ್ಟಿದ್ದೇವೆ. ಈ ಮನೆಯನ್ನು ಸ್ವೀಕರಿಸಿ ಆದಷ್ಟು ಬೇಗ ನಮಗೆ ರೋಡ್ ಮಾಡಿಕೊಡ್ಬೇಕು. ನಾವು ನಿಮಗಿನ್ನ 2 ತಿಂಗಳು ನಾವು ಗಡುವು ಕೊಡ್ತೀವಿ. ಅಕಸ್ಮಾತ್ 2 ತಿಂಗಳಲ್ಲಿ ಆಗದೇ ಇತ್ತಪ್ಪ ಅಂದ್ರೆ ನಾವು ಮತ್ತು ನಮ್ಮ ತಂಬಳ್ಳಿಯಿಂದ ಜಿಲ್ಲಾ ಕೇಂದ್ರ ಹೊಸಪೇಟೆಗೆ ನಾವು ಪಾದಯಾತ್ರೆ ಮಾಡ್ತೀವಿ. ಮತ್ತೊಂದು ಸಹ ನಾವು ಪಾದಯಾತ್ರೆ ಮಾಡ್ತೀವಿ. ಪಾದಯಾತ್ರೆ ಮಾಡೋದು ಯಾರು ಬಿಡ್ತಾನೆ ಅಲ್ಲ, ನಮಗೆ ರೋಡ್ ಬೇಕಾದ ಉದ್ದೇಶನ ನಾವು ಮಾಡ್ತಾ ಇದ್ದೇವೆ. ಆದ್ರೆ ಸಚಿವರು, ಮಾನ್ಯ ಶಾಸಕರು ಹಗರಿಬೊಮ್ಮನಹಳ್ಳಿ ದ್ವಾರ, ಮಾನ್ಯ ತಹಸೀಲ್ದಾರರು ಹಗರಿಬೊಮ್ಮನಹಳ್ಳಿ, ಮಾನ್ಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಲೋಕೋಪಯೋಗಿ ಇಲಾಖೆ ಹಗರಿಬೊಮ್ಮನಹಳ್ಳಿ. ವಿಷಯ ತಂಬ್ರಹಳ್ಳಿಯಿಂದ ತಾಲೂಕು ಕೇಂದ್ರ ಹಗರಿಬೊಮ್ಮನಹಳ್ಳಿವರೆಗೆ ರಸ್ತೆ ಅಭಿವೃದ್ಧಿಗಾಗಿ 16 ಕಿಲೋಮೀಟರ್ ಪಾದಯಾತ್ರೆ. ಮಾನ್ಯರೇ, ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ತಂಬ್ರಹಳ್ಳಿ ಹೋಬಳಿ ಗ್ರಾಮಕ್ಕೆ ಸಂಪರ್ಕಿಸುವ ಪ್ರಮುಖ ರಸ್ತೆಗಳಾದ ತಂಬ್ರಹಳ್ಳಿ, ಬ್ಯಾಸಗಿರಿ, SF 215 9 ಕಿಲೋಮೀಟರ್. ಎರಡನೇದು ಹಗರಿಕಾದಿಗಳ್ಳಿ, ಉಪನಾಯಕನಹಳ್ಳಿ, ಬಿಡಬಡಿ 10 ಕಿಲೋಮೀಟರ್. ತಂಬ್ರಹಳ್ಳಿ, ಕೋಡಿಹಳ್ಳಿ, SF 215 9 ಕಿಲೋಮೀಟರ್. ಬ್ಯಾಸಗಿರಿ, ಹಗರಿಬೊಮ್ಮನಹಳ್ಳಿ 6 ಕಿಲೋಮೀಟರ್. ಮೈಲಾರ, ತೋರಣಗಲ್ ರಾಜ್ಯ ಹೆದ್ದಾರಿ. ಈ ಮೇಲಿನ ಎಲ್ಲಾ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿದ್ದು ದಿನಾಲು ಹೆಚ್ಚು ವಾಹನ ದಟ್ಟಣೆ ಹೆಚ್ಚಾಗಿದ್ದು ದುರಸ್ತಿ ಮಾಡಲು ಆಗದೆ ಪ್ರಯಾಣಿಸುವ ಜನರಿಗೆ ಆರೋಗ್ಯ ಸಮಸ್ಯೆ, ಅಧಿಕ ಆರ್ಥಿಕ ಸಮಯಾವಕಾಶ ಮತ್ತು ಅಧಿಕ ಇಂಧನ ವೆಚ್ಚ, ತಯಾರಿಸ ಅಧಿಕ ವಾರ್ಷಿಕ ನಿರ್ವಹಣೆ ಮತ್ತು ಹಿರಿಯ ನಾಗರಿಕರ ಮೇಲೆ ದುಷ್ಪರಿಣಾಮ ಬೀರಿದ್ದು ಅನೇಕ ಅಪಘಾತಗಳು ಸಹ ಸಂಭವಿಸಿರುತ್ತವೆ.
ನಾವು ಅನೇಕ ಬಾರಿ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ರಸ್ತೆ ಅಭಿವೃದ್ಧಿ ಬಗ್ಗೆ ಮನವಿ ಸಲ್ಲಿಸಿದ್ದರೂ ಪ್ರಯೋಜನವಾಗದೇ ಇರುವುದರಿಂದ 16/7/2026ರಂದು ತಂಬರಳ್ಳಿಯಿಂದ ಹಗರಿಮಳ್ಳಿವರೆಗೆ ಪಾದಯಾತ್ರೆ ಮೂಲಕ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ. ಕೂಡಲೇ ಈ ಮೇಲಿನ ಎಲ್ಲಾ ರಸ್ತೆಗಳನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಎಲ್ಲಾ ರೈತರ ಮತ್ತು ಸಾರ್ವಜನಿಕರ ಎಲ್ಲ ಪರವಾಗಿ ಈ ಒಂದು ಮನವಿ ಪತ್ರವನ್ನು ಮಾನ್ಯ ಅಕ್ಕಿತೋಟೆ ಸಾರು, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ಮತ್ತು ಈ ಒಂದು ಪಾದಯಾತ್ರೆ ಸಂಚಾಲಕರು ಇವರು ಈ ಒಂದು ಮನವಿ ಪತ್ರವನ್ನು ಕೊಡಬೇಕಂತ ಕೇಳ್ಕೊಳ್ತೀವಿ. ನಿಖರ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.